ಫ್ರೆಂಡ್ಸ್, ನಾನು ಮದುವೆಗಿಂತ ಮುಂಚೆ ಇಲ್ಲೇ ಇದ್ದಿದ್ದು. ಸೊ ಮದುವೆ ಆದ ಹೊಸದಲ್ಲಿ ಇಲ್ಲೇ ನಮ್ಮ ಅತ್ತೆ ಮನೆ. ಸೊ ಇದು ಬ್ರಿಟಿಷರ ಕಾಲದ್ದು ಕ್ವಾರ್ಟರ್ಸು. ತಿಂತಾನ ನೋಡಿ ಹೇಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮದುವೆ ಆಗಿರುವಂಥ ಒಂದು ಮನೆ ಅಥವಾ ಮದುವೆ ಆಗಿರುವಂಥ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಸೊ ಹಾಗೆ ಇನ್ನೊಬ್ಬರನ್ನೆಲ್ಲ ತೋರಿಸ್ಕೊಡ್ತೀನಿ. ತುಂಬಾ ನನಗೆ ಸ್ಪೆಷಲ್ ಅಂತ ಹೇಳ್ಬೋದು. ಏನಂದರೆ ನನ್ನ ಕಷ್ಟ ಕಾಲದಲ್ಲಿ ತುಂಬಾ ನನಗೆ ಹೆಲ್ಪ್ ಮಾಡಿದಂಥವ್ರು, ನನಗೆ ತುಂಬ ಧೈರ್ಯ ಹೇಳಿದವ್ರಂಥವ್ರು. ಸೊ ಅವ್ರು ಯಾರು ಏನು ಅಂತ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ತೀನಿ ನೋಡಿ. ಸೊ ಎಷ್ಟಾಗುತ್ತೆ ಅಷ್ಟು ವಿಡಿಯೋ. ಸೊ ನಾನು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿರಲಿಲ್ಲ. ಏನೋ ಒಂದು ಮೂಮೆಂಟು ಚೆನ್ನಾಗಿದೆ ಅಂದರೆ ಇಲ್ಲಾಂದ್ರೆ ಒಂದು 5 ವರ್ಷ ಹತ್ತಿರ ಆಯಿತು ನಾನು ಇಲ್ಲಿ ಹೋಗಿರಲಿಲ್ಲ. ಸೊ ಹಾಗಾಗಿ ಅವ್ರನ್ನೂ ಕೂಡ ಭೇಟಿ ಆಗಿರಲಿಲ್ಲ. ಸೊ ಇವತ್ತು ಅವ್ರನ್ನ ಭೇಟಿ ಆಗಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ಈ ಖುಷಿ ವಿಷಯನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಅಷ್ಟೇ. ಸೊ ಮನೆ ದೇವ್ರಿಗೆ ಬಂದಿದ್ವಲ್ಲ, ಮನೆ ದೇವ್ರಾದ ನೆಕ್ಸ್ಟ್ ಡೇದು ನಾನು ಹೋಗ್ತಾ ಇರೋದು ಅವ್ರನ್ನ ಮೀಟ್ ಆಗೋಕ್ಕೆ. ಸೊ ನನ್ನ ಮಗ ಹುಟ್ಟಿದ್ದ ವರ್ಷ ಅವರು ನನಗೆ ಬಂದು ಮಾತಾಡಿದ್ದು. ಸೊ ಆಮೇಲೆ ಅವ್ರ ಕೆಲಸದ ಲೈಫಲ್ಲಿ ಅವ್ರು ಬ್ಯುಸಿ ಆದರು. ಸೊ ನನಗೂ ಹೋಗಬೇಕು ಅಂತ ಇದ್ದೆ. ಸೊ ಹೋಗೋಕೆ ಆಗ್ತಿರಲಿಲ್ಲ. ಪ್ರತಿ ಸತಿ ಅವ್ರು ಕರೀತಿದ್ರು ಮತ್ತೆ ಬಿಟ್ಬಿಡ್ತಿದ್ದೆ. ಹಾಗಾಗಿ ನಾನಿವತ್ತು ನನ್ನ ಮಗ ನಮ್ಮ ಮನೆಯವ್ರು ಕೂಡಿ ನಮ್ಮ ಅತ್ತೆ ಬೆಸ್ಟ್ ಫ್ರೆಂಡ್ ಕೂಡ ಅವರು. ಸೊ ಅವ್ರನ್ನ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀನಿ. ನನಗೂ ಕೂಡ ಅತ್ತೇನೆ. ಸೊ ಯಾರು ಏನಂತ ವಿಡಿಯೋನ ಕಂಪ್ಲೀಟಾಗಿ ಹೇಳ್ತೀನಿ. ಇವತ್ತು ನಾನು ಬಂದಿರೋದು ಧಾರವಾಡಕ್ಕೆ. ಸೊ ಈ ಧಾರವಾಡದಲ್ಲಿ ನನಗೆ ಒಳ್ಳೆ ದಿನಗಳಕ್ಕಿಂತ ಕೆಟ್ಟ ದಿನಗಳು ಜಾಸ್ತಿ ಅಂತ ಹೇಳ್ಬೋದು. ಅದೇನೋ ನನ್ನ ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ. ಸೊ ನಾನು ಎಷ್ಟು ದಿನ ಧಾರವಾಡದಲ್ಲಿ ಇದ್ದೀನಲ್ಲ ಅಷ್ಟು ದಿನ ನಾನು ನರ್ಕನೇ ಅನುಭವಿಸಿದ್ದೀನಿ ಅಂತ ಅನ್ಬೋದು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸು. ಸೊ ನಾನು ಬೆಂಗಳೂರು ಬಂದ ಮೇಲೇ ನೆಮ್ಮದಿಯಾಗಿ ಇರೋದು. ರೇಡಿಯೋ ಸ್ಟೇಷನ್ ಹೌದಾ? ನಂಗೆ ಗೊತ್ತಿಲ್ಲ. ಶರ್ವೀಲ್ ಬೆಳಗ್ಗೆ ಬರ್ತೀನಿ ಫ್ರೆಂಡ್ಸ್. ಇದು KCD ಕಾಲೇಜು. ಸೊ ನಾನು ನೋಡಿರಲಿಲ್ಲ, ಹಾಗಾಗಿ ಒಂದ್ಸತಿ ನೋಡೋಣ ಅಂದ್ಬಿಟ್ಟು ಬಂದೆ. ಮತ್ತೆ ಈಗ ಹೋದರೆ ಮತ್ತೆ ಯಾವಾಗ ಧಾರವಾಡ ಕಡೆ ಬರ್ತೇನೋ ಗೊತ್ತಿಲ್ಲ. ಸೊ ಫುಲ್ KCD ಕಾಲೇಜ್. ಸೊ ಹಾಗೆ ಬಂದಿದ್ನಲ್ಲ, ಹಾಗೆ ಒಂದ್ಸತಿ ನೋಡ್ಕೊಂಡು ಹೋಗಾಯ್ತು ಅಂತ ಬಂದೆ. ಮತ್ತೆ ನಾನು ಪದೇ ಧಾರವಾಡಕ್ಕೆ ಬರ್ತಾ ಇರೋದಿಲ್ಲ. ಸೊ ಏನೋ ಆಂಟಿನ ಮಾತಾಡಿಸ್ಬೇಕು, ನಮ್ಮ ಅತ್ತೆನ ಮಾತಾಡಿಸ್ಬೇಕು ಅಂತ ಬಂದೆ. ಸೊ ಹಾಗೆ ಟೈಮ್ ಸಿಕ್ತಲ್ವ, ಹಾಗೆ ಸ್ವಲ್ಪ ಫಸ್ಟ್ ಕಾಲೇಜ್ ನೋಡ್ಕೊಂಡು ಆಮೇಲೆ ಮತ್ತೆ ಕಡೆ ಹೋದಾಯ್ತು ಅಂತ ಹೇಳಿ ಅಂದ್ಕೊಂಡೆ. ಸೊ ನಮ್ಮ ಅತ್ತೆ ಏನೋ ಆಫೀಸ್ಗೆ ಹೋಗೋರೆ. ಸೊ ಅವ್ರ ಗೌರ್ಮೆಂಟ್ ಜಾಬು. ಸೊ ಅವ್ರ ಆಫೀಸ್ ಮುಗಿಸ್ಕೊಂಬರೋದ್ರಲ್ಲೇ ಸ್ವಲ್ಪ ಅಲ್ಲಿ ಸುತ್ತಾಡ್ಕೊಂಡು ಧಾರವಾಡಲ್ಲಿ ಆಮೇಲೆ ನಮ್ಮ ಅತ್ತೆ ಕಡೆ ಹೋಗ್ತೀವಿ. ಮಗ ಇಲ್ಲಿ ಜೋಕಾಲಿ ಆಟ ಆಡ್ತಾ ಇದ್ದಾನೆ KCD ಕಾಲೇಜಲ್ಲಿ. ಆಡು ಮಗನೇ, ಎಲ್ಲದವರು ಬೇಗ ಆಟ ಆಡ್ತಾ ಇದೀಯ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗಿ ಬಿಟ್ಟ ಅವನು. ಹಾಂ ಬೇಗ ಸಾಕು, ಗಟ್ಟಿ ಹಿಡ್ಕೊಂಬನೆ. ಬಿದ್ದಿದೀಯಾ? ಧಾರವಾಡದಲ್ಲಿ KCD ಕಾಲೇಜೇ ನೋಡಿರಲಿಲ್ಲ, ಹಾಗಾಗಿ ನನ್ನ ಮಗನಿಗೆ ಕರ್ಕೊಂಡು ಬಂದ್ವಿ. ಸೊ ಏನೋ ಒಂದು ಸ್ವಲ್ಪ ರೀಲ್ಸು ಅದು ಇದು ಮಾಡೋದಾಯಿತು ಅಂದ್ಬಿಟ್ಟು ಅಷ್ಟೇ. ಸೊ ಈಗ ಈ ನನ್ನ ಮಕ್ಕನಿಗೆ ಜೋಕಾಲಿ ಆಟ ಇಡ್ಸ್ಕೊಂಡು ನಾವೀಗ ನಮ್ಮ ಅತ್ತೆ ಕಡೆಗೆ ಹೊರಡ್ತಾ ಇದ್ದೀವಿ. ಈ ಕಡೆನಾ? ಅವಾಗ ಬಂದಿದ್ದು ಗೊತ್ತೇನು ನೀವು? ನನ್ನ ಮಗ ಸಣ್ಣವಿದ್ದಾಗ ಬಂದವ್ರು ನೀವು. ಬರ್ತೀನಿ ಅಂತ ಬರಲೇ ಇಲ್ಲ. ಅಜ್ಜಿ ಕಣ ಮಾತಾಡೆ. ಫ್ರೆಂಡ್ಸ್, ನಾನು ಮದುವೆಗಿಂತ ಮುಂಚೆ ಇಲ್ಲೇ ಇದ್ದಿದ್ದು. ಸೊ ಮದುವೆ ಆದ ಹೊಸದಲ್ಲಿ ಇಲ್ಲೇ ನಮ್ಮ ಅತ್ತೆ ಮನೆ. ಸೊ ಇದು ಬ್ರಿಟಿಷರ ಕಾಲದ್ದು ಕ್ವಾರ್ಟರ್ಸು. ಸೊ ಇದು ನಮ್ಮ ಅತ್ತೆ ಮನೆ. ಸೊ ತೋರಿಸ್ತೀನಿ ಒಳಗೆ. ಚೆನ್ನಾಗಿ ಗಿಡ ಹಚ್ಚವ್ರು ಇಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ ಮನೆ. ಸೊ ನಾನು ಬೆಳಕಿದ್ದಾಗ ಬರ್ಬೋಗಿತ್ತು, ಬೇಗ ಕತ್ಲಾಗ್ಬಿಡ್ತು. ನೋಡಿ ಮನೆ ಮುಂದೆ ತುಳಸಿ ಗಿಡ. ಸೊ ಇದೊಂದು ಹಳೆ ಕಾಲದ ಮನೆ. ಇಲ್ಲಿ ಬಾತ್ರೂಮ್ಸು, ರೂಮ್ಸ್ ಇದ್ದಾವೆ. ಅಜ್ಜಿ ಎಷ್ಟಿತ್ತಪ್ಪ ಅಜ್ಜಿ? ನೀನು ನೋಡಿದ್ದೇನೆ ಮಗನೇ ಈಗ ಇಷ್ಟ. ಅಜ್ಜಿ ಇಷ್ಟ ಆಗಿದ್ದೀನಿ, ಏನು ಬೇಕು? ಇಲ್ಲ ಈಗ ನಾವು ಬರಲ್ಲ, ಅಜ್ಜಿನೇ ಬರ್ಬೇಕಪ್ಪ. ಇನ್ನೊಂದ್ಸತಿ ಬಂದಾಗ ಇಲ್ಲಿಗೆ ಹಂಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಳಕ್ರಿ. ಹೈಟ್ ಭಾಳ ಕಣ್ರಿ ಆಂಟಿ, ಸಿಕ್ಕಾಪಟ್ಟೆ ಇಟ್ಕೊ. ಅಕ್ಕಿ ಅಜ್ಜಿದ್ರ ಇಲ್ರಿ LKG ಈಗ
LKG. ಮಣ್ಣೀಗ ಮಾತು ಅಂದ್ರಂಡಿ ಇಷ್ಟು ಮಾತಾಡ್ತಾನ್ರಿ, ಸಾಕಾಗ್ಬೇಕು ನಮ್ಗೆ ಅಷ್ಟು ಮಾತಾಡ್ತಾನ್ರಿ. ಅವ್ರಪ್ಪ ಮಿರಿಸ್ತಾನ ಮಾತ್ರ, ಅವ್ರಪ್ಪ ಮಿರಿಸ್ತಾನೆ. ಸುಮ್ಮನಿರು ಅದಾಗಿದ್ರಿ ನನ್ನ ಬಾಳೆ. ನಮ್ಮ ಮನೆಯವ್ರು ಮಾತಾಡ್ತಾ ಇಲ್ಲ ನಿಮ್ಮ ಮುಂದೆ ಕಂಪ್ಲೇಂಟ್ ಹೇಳ್ತಿದ್ದೆ. ಈಗ ಅವ್ರಿಗೆ ಸಾಕಾಗಿದೆ, ಸುಮ್ಮನಿರ್ಲಿ ಅಂತಿರ್ತೀನಿ ನಾನು. ಜಾಬ ಬಂದ್ಬಿಡ್ತೈತಿ. ನನ್ನ ಮಗ ಅಂದ್ರೂ ಮಾತೇ ನಿಲ್ಲಿಸ್ತಾ ಇಲ್ಲ. ನಮ್ಮ ಅತ್ತೆ ಜೊತೆ ಸಿಕ್ಕಾಪಡೆ ಮಾತಾಡ್ತಾ ಇದ್ದ. ನಂತರ ನಮ್ಮ ಅತ್ತೆ ಮಗಳು ಕೂಡ ಇಲ್ಲಿ ಬಂದ್ಲು. ತಿಂತಾನ ನೋಡ್ಲಿ ಈಗ. ಯಾರು ಗೊತ್ತಾಯ್ತ ಮಗನೇ? ನೋಡು ಮಗನೇ ಯಾರು ಅಂತಾಳೆ. ಅಯ್ಯೋ ಸುಡ್ತೈತಿ ಮಾದ ಸುಡ್ತೈತಿ. ಫ್ರೆಂಡ್ಸ್, ನನ್ನ ಮಗ ಹೋದ ತಕ್ಷಣ ಅವರು ಮುದ್ದೆ ಇಡೋದು, ಹಾಗೆ ನನ್ನ ಮಗನಿಗೆ ಫೇಸ್ ವಾಶ್ ಮಾಡಿಸೋದು, ಟೀ ಕುಡಿಸೋದು ನೋಡಿಬಿಟ್ಟು ನನಗೆ ನಮ್ಮ ಅತ್ತೆನೇ ನೆನಪು ಬಂದರು. ಸೊ ನಮ್ಮ ಅತ್ತೆ ಇದ್ದಿದ್ರು ಇದೇ ರೀತಿ ಮಾಡ್ತಿದ್ರಲ್ಲ ನನ್ನ ಮಗನಿಗೆ ಕಾಳಜಿ ಅಂತ ಒಂಥರ ಏನೋ ಫೀಲ್ ಆಯಿತು ನನಗಂತೂ. ಈ ವರ್ಷ ಅದು ಬರ್ತೇನೆ ನನಗದು. ಅತ್ತೆಗೆ ಹಾಕಿ ಮಾಡಲ್ಲ ಅತ್ತೆ ಆಗಲಿ ಸಾಕಂತೀರಾ ಅತ್ತೆಗೆ? ಏನದ ಕೇಸರಿ ಯಾವ್ದ್ರಿ ಕೇಸರಿ ಫುಲ್ ಒಳ್ಳೆಯ ಬಂದಾರಿ ಅವ. ಅತ್ಯಾಗ ನೀನು ಕರ್ಕೊಂಡೋಗ್ಲಿ ಬೆಂಗಳೂರು, ಯಾಕೆ ಬೆಂಗಳೂರು ಕರ್ಕೊಂಡೋಗ್ಲಿ. ಏನು ನೀನು ಬೇಡ ಅನ್ನಕೋದು ಈಗ ಬೇಡ ಅನ್ನಕತ್ತಾನ ಅಣ್ಣ, ಬೇಡ ಅಂತಾನೆ ಈಗ. ಕಳಿಸ್ಕೊಡ್ರಿ ಇಲ್ಲೇ ಸಾಕು ಬಿಡ್ಲೆ ತಿನ್ಗಿದಿ ನನ್ನ ಮಗನ ನೀನು. ಬೀಡ್ಲೆ ಬೀಡ್ಲೆ ನೀ ಬಿಟ್ಟು ಬೇಡ, ಶೂ ಹಾಕೋಲ್ಲ ಅವನ ಅತ್ತಿ ಕೈ ಮುಟ್ಟಿಸ್ಬಾರ್ದು. ಫ್ರೆಂಡ್ಸ್, ನಾವು ನಮ್ಮ ಅತ್ತೆ ಮನೆಯಿಂದ ಈಗ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ವಿ. ಸೊ ನಮ್ಮ ಅಕ್ಕಗೂ ಬರ್ತೀವಂತ ಹೇಳಿದ್ವಿ, ಹಾಗಾಗಿ ಹೋಗ್ಬೇಕಾಯ್ತು. ಇಲ್ಲಾಂದ್ರೆ ನಮ್ಮ ಅತ್ತೆ ಬಿಡ್ತಾನೆ ಇರಲಿಲ್ಲ ಪಾಪ, ತುಂಬಾ ಬೇಜಾರು ಮಾಡ್ಕೊಂಡ್ರು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು. ಬಟ್ ನಮ್ಮ ಅಕ್ಕನೂ ಅವಳು ಬೇಜಾರು ಮಾಡ್ಕೋತಾಳೆ. ಜಸ್ಟ್ ಒಂದು ಹಾಫ್ ಆನ್ ಅವರು ಅವಳ ಹತ್ರ ಹೋಗಿ ಮಾತಾಡ್ಸ್ಕೊಂಡು ನಂತರ ಮತ್ತೆ ಅಮ್ಮನ ಮನೆಗೆ ಹೋಗ್ತೀವಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ. ಯಾಕಂದರೆ ಎಷ್ಟು ಚೆನ್ನಾಗಿ ನಮ್ಮ ಅಜ್ಜಿ ಅವಳು ಕೂಡ ಖುಷಿ, ಅವಳು ಕೂಡ ಇವನಂತೂ ಬಿಡ್ತಾ ಇಲ್ಲ. ಇವ್ನು ಬಿಟ್ಟು ಹೋಗಿ ಅಂತ ಗಂಟು ಬೀಳ್ತಾ ಇದ್ರು ಅವರು. ನೀವು ಅಕ್ಕನ ಮನೆ ಮಾತಾಡ್ಸ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅಕ್ಕನ ಕೋಪ ಮಾಡ್ಕೊತಾಳೆ ಅನ್ನೋ ಕಾರಣಕ್ಕೆ ಹಾಫ್ ಆನ್ ಅವರ್ ಜಾಸ್ತಿ ಹೊತ್ತೆ ಕುಡ್ಕೊಂಡು ಒಂದು 6 ಗಂಟೆಗೆ ಬಂದಿದ್ವಿ. ಒಂದಿಲ್ಲ ಅಂದರೆ 8 ಗಂಟೆ ಆಯಿತು, 8 ಗಂಟೆ ಮೇಲೆ ಆಯಿತು ಕುತ್ಕೊಂಡ್ವಿ. ಆದರೂ ಪಾಪ ಅವರು ತುಂಬ ಬೇಜಾರು ಮಾಡ್ಕೊಂಡ್ರು. ಈಗ ಹೋಗ್ತೀವಿ, ನೆಕ್ಸ್ಟ್ ಇಯರ್ ಬರ್ತೀವಿ ಅಂತ ಅಂದಿದ್ದೀವಿ. ನೋಡೋಣ, ಮತ್ತೆ ನೆಕ್ಸ್ಟ್ ಇಯರ್ ಟೈಮ್ ಸಿಕ್ಕರೆ ಮತ್ತೇನು ಮಾತಾಡ್ತೀವಿ, ಬರ್ತೀವಿ. ಸೊ ಈಗ ನಾನು ಇಲ್ಲೇ ಹತ್ತಿರದಲ್ಲಿ ಇರೋದು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅವಳು ಕೂಡ 7 ಗಂಟೆ ಬರ್ತೀನಿ ಅಂದಿದ್ದೆ, ಮತ್ತೆ ಅಮ್ಮನ ಮನೆಗೆ ಹೋಗಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅತ್ತಿನ ಮಾತಾಡ್ತಾ ಟೈಮ್ ಮುಗಿದು ಗೊತ್ತಾಗಲಿಲ್ಲ. ಸೊ ನಂಗೆ ರಿಟರ್ನ್ ಹೋಗೋಕೆ ನನಗೂ ಮನಸ್ಸು ಬರ್ತಾ ಇಲ್ಲ ಅವ್ರನ್ನ ಬಿಟ್ಟು. ಏನೋ ಟೈಮ್ ಜಾಸ್ತಿ ಆಯಿತು ಅಂದ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀವಿ. ಹೋಗೋಣ ದೊಡ್ಡಮ್ಮನ ಮನೆಗೆ. ಅವ್ರಿಗೆ ಬೈ ಅಂತ ಯಾವ ಸಂಜೀವ ಏನ್ ತಿನ್ ಬರ್ತಾರಂತವ್ರಿ ಗಿಟ ಉಂಡ. ಯಾಕೆ ಪಾಪ ನಮ್ಮ ಮನ್ಯಾಗ ಹೊಟ್ಟಿ ತುಂಬ್ರಪ್ಪ, ನಿಮ್ ಊರಾಗ ಹೊಟ್ಟೆ ತಿನ್ನೋಡ್ರಿ ಇವ ಹೋಟೆಲ್ ತಿಂದ್ ಬರ್ತಾರಂತ. ಹೋಟೆಲ್ ಏನ್ ತಿಂದಿರ್ತಿ ಚರು ನೋಡಿಪ್ಪ ಅನ್ನ ನೋಡಿ ಇದು ತಿನ್ನ ಹಿಂಗ್ ಸಿಪ್ಕೋದ. ಸಾಕ್ಲಿ ತಿಂತೀನಿ ಈಗ ಶಾಣೆಗಿಪ್ಪ ನೀ ಸಿಕ್ಕಾಪಡೆ ಶಾಣೆಗೆ ನಿಂಗೆ ಮನ್ಯಾಗವ ನೋಡಿ ಇಲ್ಲಿ ನೋಡ ನೋಡ ಪ್ಲೇಟ್ ಯಾರು ತಗೊಂಡೋಗ್ಬೇಕು? ಮತ್ತೆ ಇದು ಸೀಟ್ ತಿನ್ನ ರೊಟ್ಟಿ ತಿಂತೀನಿ ರೊಟ್ಟಿ ಬೆಲ್ಲ. ಫ್ರೆಂಡ್ಸ್, ಆವಾಗಲೇ ನಿಮಗೆ ನಾನು ನಮ್ಮ ಅತ್ತೆ ಅಂತ ತೋರಿಸಿದ್ನಲ್ಲ, ಅವರು ನಮ್ಮ ಅತ್ತೆ ಬೆಸ್ಟ್ ಫ್ರೆಂಡ್ ಅಂದರೆ ಬೆಸ್ಟ್ ಫ್ರೆಂಡು. ಸೊ ನಾನು ಧಾರವಾಡದಲ್ಲಿದ್ದಾಗ ಸಿಕ್ಕಾಪಟ್ಟೆ ಕಷ್ಟ ಅನ್ನೋದಿತ್ತು. ಸೊ ಆ ಕಷ್ಟದಲ್ಲಿ ನನಗೆ ತುಂಬಾ ಬೆನ್ನೆಲುಬಾಗಿ ಅವರು ನನಗೆ ನಿಂತ್ಕೊಂಡಿದ್ದು. ಸೊ ಎಷ್ಟೇ ಅವ್ರಿಗೆ ಥ್ಯಾಂಕ್ಸ್ ಹೇಳಿದರು, ಎಷ್ಟೇ ಅವ್ರನ್ನ ನೆನಪು ಮಾಡಿದ್ರು ಕಡಿಮೆನೇ ನನ್ನ ಲೈಫಲ್ಲಿ. ನಾನು ಫ್ರೆಂಡ್ಸ್, ಅಕ್ಕನ ಮನೆಯಿಂದ ನಾವು ಮಮ್ಮಿ ಮನೆಗೆ ಹೋಗ್ತಾ ಇದ್ವಿ. ರಾತ್ರಿ 11 ಆಯಿತು. ಸೊ 11 ಗಂಟೆ ಆಯಿತು. ಈಗ ಮಮ್ಮಿ ಮನೆಗೆ ಹೋಗೋದ್ರಲ್ಲಿ 12 ಗಂಟೆ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.
ಮಗನೇ